ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ ಮನೆಯವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವ್ ನಮ್ಮ ಹೇಳಿದ್ರೆ ಮನೆಯವರೇ ಕೇಳ್ತಾ ಅದೇ ಇದ್ದಾರೆ ಹೇಳ್ತಾ ಸರ್. ಇರೋದು, ನಿಮ್ಮ ನಮ್ಮ ಮನೆಯವ್ರದ್ದು ಮನೆಯವರೇ ಏನ್ ಹೇಳ್ತಾರೆ ಕೇಳಿ ಇವಾಗ? ನಮ್ಮ ಮನೆಯವರೇ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ. ಹ್ಮ್ ನನ್ನ ಮಗ ಕೇಳ್ತಾ ಇದ್ದಾನೆ. ಹ್ಮ್ ನಮ್ಮ ಮನೆಯವ್ರು ನಮ್ಮ ಮಿಸ್ಸಸ್ ಕೇಳ್ತಾ ಇದಾರೆ. ಹ್ಮ್ ಬಂದಾಗ ಇಲ್ಲಿ ಹ್ಮ್ ದೊಡ್ಡದಾಗ ಅವತ್ತೇನೋ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡ್ನಲ್ಲ, ಹ್ಮ್ ಬಂದ ಇವತ್ ಮೀಟ್ ಮಾಡದ್ನ ನಿನ್ನ ಹ್ಮ್ 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 ನೋಡದ್ನಾ ಹ್ಮ್ ಅಂತ ನಮ್ಮ ಮನೆಯವರೇ ಬಂದ್ ನನ್ನನ್ನು ಬೈತಾ ಇದಾರೆ. ಏನಂತ ಉತ್ತರ ಕೊಡೋಣ ಸರ್? ಅಂದ್ರೆ ಇವಾಗ ಟ್ಯಾಟೂ ಹಾಕ್ಸ್ ಅದೇ ಟ್ಯಾಟೂ ಹಾಕ್ಸೋಣ. ನಂದ್ ಹಾಕ್ಸ್ಕೊಂಡಿದ್ಯಾ, ಹ್ಮ್ ನನ್ ಮಗಂದ್ ಹಾಕ್ಸ್ಕೊಂಡಿದ್ಯಾ, ಹ್ಮ್ ಇಲ್ಲ ನಿಮ್ಮ ಅಪ್ಪ ಅಮ್ಮ ಮುಂದೆ ಹಾಕ್ಸ್ಕೊಂಡಿದ್ಯಾ ಹ್ಮ್ ಹ್ಮ್ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದಾರೆ. ಏನಂತ ಉತ್ತರ ಕೊಡೋಣ ಇದಕ್ಕೆ? ಹ್ಮ್ ಹ್ಮ್ ಒಬ್ಬ ಟ್ಯಾಲೆಂಟ್ ಮನ್ಸ ಬೆಳಿಲಿ, ನಮ್ ಸೈಡ್ ಅವನು ಬೆಳಿಲಿ ಅಂತ ನಾವ್ ಎಷ್ಟೋ ಸಪೋರ್ಟ್ ಮಾಡಿದ್ವಿ. ಹ್ಮ್ ಆದ್ರೆ ನಮಗ್ ಸಿಕ್ಕಿದ್ ಬೆಲೆ ಇವತ್ತು ಹ್ಮ್ ಏನು ಸಿಕ್ಕಿಲ್ಲ ಅದ. ಓಕೆ. ಇವತ್ ನಮ್ಮ ಮನೆಯವ್ರು ಕೇಳ್ತಾ ಇದಾರೆ, ರೋಡಲ್ಲಿ ಇವತ್ತು ನನ್ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ ಹ್ಮ್ ಆ ತರ ಕೇಳ್ತಾ ಇದಾರೆ. ನಿನ್ನೆನ ಮೊನ್ನೆನೋ ಬಿಗ್ ಇದಕ್ ಹೋಗಿದ್ದಾರೆ, ಹ್ಮ್ GT ಮಾಲ್ಗೆ ಹೋಗಿದ್ದಾರೆ. ಹ್ಮ್ 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 ಕರೆಕ್ಟ್ ಅಲ್ವಾ ಸರ್? ಹ್ಮ್ GT ಮಾಲ್ ಬಂದ ಒಬ್ಬ ಹುಡುಗ, ಹ್ಮ್ ಸುಮಾರು ಅಂದ್ರೆ ನಾವು ಒಂದು 50ರಿಂದ 100 ಜನ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ. ಓಕೆ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಓಕೆ ಅಲ್ಲಿ ನಮ್ಮ ಹುಡುಗ ಹೋಗವನೆ, ಹ್ಮ್ ಹೋಗಿದ್ ಬಂದವನು. ಹ್ಮ್ ಗಿಲ್ಲಿ ಮೀಟ್ ಆಗೇ ಇಲ್ವಲ್ಲ ನಿನ್ನ, ಓಕೆ ಇಲ್ಲಿ GT ಮಾಲ್ಗೆ ಬಂದಿದ್ದಾನೆ, ಹ್ಮ್ ಇಲ್ಲಿ ನಿನ್ ಮೀಟ್ ಮಾಡಕ್ ಇಲ್ಲಿಂದ ಎಷ್ಟು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಿನ್ ಬಂದ್ ಮೀಟ್ ಮಾಡಕ್ ಆಗ್ಲಿಲ್ವನಾ ಗಿಲ್ಲಿ ಕೈಲಿ? ಹ್ಮ್ 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 ಅಷ್ಟೆಲ್ಲ ದೊಡ್ಡದಾಗಿ ಟ್ಯಾಟೂ ಹೊರ್ಸ್ಕೊಂಡು ಅಷ್ಟೆಲ್ಲ ಪ್ರಚಾರ ಮಾಡ್ದೆ, ಹ್ಮ್ ಎಷ್ಟು ಜನಕ್ಕೆಲ್ಲ ವೋಟ್ ಮಾಡಿಸ್ದೆ ನೀನು ಅವತ್ತು, ಹ್ಮ್ ಇವತ್ ನೀನ್ ಬಂದ್ ಮೀಟೇ ಆಗ್ಲಿಲ್ಲ ಅಂತ ಕೇಳ್ದ. ಓಕೆ. ಅಷ್ಟು ಜನದ ಮುಂದೆ ನಾನು ನಿಂತ್ಕೊಳಕ್ಕಾಗದೆ ಮನೆ ಹೊಟ್ಟೋಗ್ಬಿಟ್ಟಿದೀನಿ.